ಹೆಗಡೆ ನೆನಪು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. 85 ವರ್ಷ ಆಗ್ತಿತ್ತು ಹೆಗಡೆ ಇದ್ದಿದ್ದರೆ, ಬಹುಶಃ ಇವತ್ತು ಇದ್ದಿದ್ದರೆ ಅದೆಷ್ಟು ಸಡಗರ ಸಂಭ್ರಮ ಇರ್ತಿತ್ತೋ ಗೊತ್ತಿಲ್ಲ. ಆದರೆ ಹೆಗಡೆ ನೆನಪಲ್ಲಿ ಹಲವಾರು ಕಾರ್ಯಕ್ರಮಗಳು ಕೂಡ ಆಗ್ತಾ ಇದೆ. ಅಂತೂ ಭಾರತದ ರಾಜಕೀಯದಲ್ಲಿ, ವಿಶೇಷವಾಗಿ ಕರ್ನಾಟಕದ ರಾಜಕೀಯದಲ್ಲಿ ಕಂಡು ಕೇಳಿರಿದಂಥ ಒಂದು ದೊಡ್ಡ ಹೆಸರು ರಾಮಕೃಷ್ಣ ಹೆಗಡೆ ಅವರದ್ದು. ಈಗಲೂ ಕೂಡ ಅವರ ಚಿಂತನೆಗಳು ಅದೆಷ್ಟು ಪ್ರಸ್ತುತ ಅನ್ನೋದನ್ನು ನಾವಿವತ್ತು ಮಾತಾಡಲೇಬೇಕು. ಮಾತಾಡಲಿಕ್ಕೋಸ್ಕರ ಸೋಮಶೇಖರ್ ನಮ್ಮ ಜೊತೆಗಿದ್ದಾರೆ, ಮಾಜಿ ಸಚಿವರು, JDU ಮುಖಂಡರು. ಬಿ ಶ್ರೀಪತಿ ರಾವ್ ಇದ್ದಾರೆ, ಹೆಗಡೆ ಅವರಿಗೆ ಆಪ್ತರಾಗಿದ್ದಂಥವ್ರು. ಪ್ರೊಫೆಸರ್ BK ಚಂದ್ರಶೇಖರ್ ಇದ್ದಾರೆ, ಕಾಂಗ್ರೆಸ್ ಮುಖಂಡರು, ಹಿಂದೆ ಹೆಗಡೆ ಅವ್ರನ್ನ ತುಂಬ ಹತ್ತಿರದಿಂದ ನೋಡಿದಂಥವ್ರು, ಬಲ್ಲಂಥವ್ರು. ಸೊ ಸಾಕಷ್ಟು ಮಾತಾಡೋಣ. ಹೆಗಡೆ ಅವ್ರನ್ನ ನೆನೆಸ್ಕೊಂಡು ಬಹುಶಃ ಹೆಗಡೆ ಅವರು ಮಾಡಿದಂಥ ಕಾರ್ಯಗಳು ಹೇಗೆ ಹೆಗಡೆ ಪ್ರಸ್ತುತ ಅನ್ನೋದ್ರ ಬಗ್ಗೆ, ಇವತ್ತಿನ ರಾಜಕಾರಣ ಅದೆಷ್ಟರ ಮಟ್ಟಿಗೆ ಹೆಗಡೆ ಅವರ ತತ್ವಗಳನ್ನು, ನೀತಿಯನ್ನು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದು ಕಾರ್ಯಕ್ರಮ ಕೂಡ ಶುರುವಾಗಿದೆ. ಆ ಕಾರ್ಯಕ್ರಮದ ನೇರ ಪ್ರಸಾರವನ್ನು ನೋಡ್ತಾನೆ ನಾವು ಸೋಮಶೇಖರ್, ಶ್ರೀಪತಿ ರಾವ್ ಮತ್ತು ಪ್ರೊಫೆಸರ್ BK ಚಂದ್ರಶೇಖರ್ ಹತ್ರ ಮಾತಾಡೋಣ. ಬನ್ನಿ. ಸೋಮಶೇಖರ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಮಾಜಿ ಸಚಿವರು, JDS ಮುಖಂಡರು. ಸೋಮಶೇಖರ್ ಜಿ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಅದೇ ರೀತಿ ಶ್ರೀಪತಿ ರಾವ್ ಇದ್ದಾರೆ, ಹೆಗಡೆ ಆಪ್ತರು. ಶ್ರೀಪತಿ ರಾವ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಪ್ರೊಫೆಸರ್ BK ಚಂದ್ರಶೇಖರ್ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಹುಬ್ಳಿ ಸ್ಟುಡಿಯೋದಿಂದ ಬಸವರಾಜ್ ಹೊರಟ್ಟಿ ಕೂಡ ನಮ್ಮ ಜೊತೆಗೆ ಮಾತಾಡ್ತಾರೆ. ಸೊ ಸಾಕಷ್ಟು ಮಾತಾಡೋಣ ಬನ್ನಿ. ತುಂಬ ಹತ್ತಿರದಿಂದ ಕಂಡಂಥವರು, ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ದಂಥವರು ಸೋಮಶೇಖರ್. ಏನು ಹೇಳ್ತಾರೆ ಕೇಳೋಣ. ಸೋಮಶೇಖರ್ ಅವರೇ, ತಮ್ಮ ನಾಯಕರ ಬಗ್ಗೆ, ರಾಮಕೃಷ್ಣ ಹೆಗಡೆ ಅವ್ರ ಬಗ್ಗೆ ಏನು ಹೇಳ್ತಿರ್ತಾವೆ? ರಾಮಕೃಷ್ಣ ಹೆಗಡೆ ಅವರು ಅಂದರೆ ಒಂದು ವಿಶೇಷವಾದಂಥ ವ್ಯಕ್ತಿತ್ವ. ನಿಜ. ಅವರ ಒಂದು ನಡೆ, ನುಡಿ ಮತ್ತು ಅವರ ಒಂದು ಕಾರ್ಯವೈಖರಿ ಇದೆಲ್ಲವೂ ಒಂದು ವಿಶಿಷ್ಟವಾದಂಥ ರೀತಿಯಲ್ಲಿ ಕಾಣ್ತಾ ಇದ್ವಿ. ಅವರ ವ್ಯಕ್ತಿತ್ವ ಅಂತೂ ಅನುಸರಿಸಬೇಕು ಅನ್ನುವ ರೀತಿಯಲ್ಲಿ ಅವರು ವ್ಯಕ್ತಿತ್ವ. ನಿಜ. ಮತ್ತು ಅವರು ಬಹಳ ಸಂಭಾವಿತರು ಮತ್ತು ಸುಸಂಸ್ಕೃತ ರಾಜಕಾರಣಿ. ಅವರಲ್ಲಿ ಮುಖ್ಯಮಂತ್ರಿಯಾಗಿದ್ದಾಗ ನಾವು ಕಂಡದ್ದು ಮತ್ತು ಕಾಂಗ್ರೆಸ್ಸಿನ ಬಹುತೇಕ ಮುಖಂಡರುಗಳು ಅವ್ರ ಬಗ್ಗೆ ಹೇಳ್ತಾ ಇದ್ದದನ್ನು ನಾನು ಕೇಳಿದ್ದೇನೆ. ಏನಂದರೆ, ಹೆಗಡೆ ವ್ಯಕ್ತಿತ್ವ ಅಂತೂ ಎಲ್ಲರೂ ಮೆಚ್ಚಬೇಕಾದದ್ದು. ಆ ಮನುಷ್ಯ ಯಾವುದೇ ಪಕ್ಷದಲ್ಲಿರಲಿ, ನಾವು ಹೋದರೆ ಅವರು ನಮ್ಮನ್ನು ಕಾಣ್ತಕ್ಕಂಥ ರೀತಿ, ಮಾತನಾಡಿಸುವ ಒಂದು ಗೌರವ, ಆ ವ್ಯಕ್ತಿತ್ವನೇ ಬೇರೆ. ಆ ಒಂದು ನಾಯಕತ್ವ ಗುಣಗಳು ಬಹಳ ಜನಕ್ಕೆ ಇಲ್ಲ ಅಂತೇಳಿ ಅಲ್ಲ, ಈ ಸಂದರ್ಭಗಳಲ್ಲಿ ಏನು ನೋಡ್ತಾ ಇದೀವಲ್ಲ ನಾವು, ಈ ಸಿಕ್ಕಾಪಟ್ಟೆ ತಾರತಮ್ಯಗಳು. ಸೊ ಮತ್ತು ಅದಕ್ಕಿಂತ ಹೆಚ್ಚಾಗಿ ಅವರ ಆಡಳಿತದಲ್ಲಿ ಒಂದು ಮೌಲ್ಯಾಧಾರಿತ ರಾಜಕಾರಣವನ್ನು ತರಬೇಕು ಅಂತೇಳಿ ಪ್ರಯತ್ನ ಮಾಡಿದ್ರು. ನಿಜ. ಮತ್ತು ಆ ರೀತಿ ಅನೇಕ ಸಂದರ್ಭಗಳಲ್ಲಿ ನಡ್ಕೊಂಡ್ರು. ಹೀಗಾಗಿ ಅವ್ರ ಬಗ್ಗೆ ಅಧಿಕಾರಿಗಳಲ್ಲಿ ಮತ್ತು ನಮ್ಮಂಥ ಕಿರಿಯ ಮಂತ್ರಿಗಳಲ್ಲಿ ಮತ್ತು ಪತ್ರಿಕೋದ್ಯಮದಲ್ಲಿ ಬಹಳ ಗೌರವ ಹುಟ್ಟಿತು. ಕಾರಣ ಏನು ಅಂದರೆ, ಅವರೇ ಸ್ವತಃ ತೋರಿಸಿದರು. ಮೌಲ್ಯಾಧಾರಿತ ರಾಜಕಾರಣ ಅಂದರೆ ಜವಾಬ್ದಾರಿತನ. ಇವತ್ತು ಜವಾಬ್ದಾರಿ ಇಲ್ಲ, ನಾನೆಲ್ಲ ಜವಾಬ್ದಾರು, ಬೇರೆಯವರದ ಕಾರಣ ಅಂತ ಅನ್ನುವ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ. ಅವರ ರಾಜಕಾರಣದಲ್ಲಿ, ಅವರ ಒಂದು ನಾಯಕತ್ವದಲ್ಲಿ ಜವಾಬ್ದಾರಿಯನ್ನು ಹೊತ್ಕೊಳ್ತಾ ಇದ್ರು. ಆ ಜವಾಬ್ದಾರಿ ಹೊತ್ಕೊಳ್ತಕ್ಕಂಥದ್ದೇ ನಾಯಕತ್ವದ ಲಕ್ಷಣ. ನಿಜ. ಭಾಳ ಒಳ್ಳೆ ಮಾತನ್ನು ಹೇಳಿದ್ರೆ. ಏನಂತಂದರೆ, ಜವಾಬ್ದಾರಿ ಹೊತ್ಕೊಳ್ಳದೇ ಇದ್ಮೇಲೆ ನಾಯಕತ್ವ ಎಂಥ ನಾಯಕತ್ವ ಅನ್ನುವಂಥ ಪ್ರಶ್ನೆ. ಯಾಕಂದರೆ ಹೆಗಡೆ ಅವರಿಗೆ ಒಂದು ದೂರದೃಷ್ಟಿ ಇತ್ತು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ಸಂಗತಿ. ಈಗ ನೋಡಿ, ಮೊದಲ ಲೋಕಾಯುಕ್ತರ ನೇಮಕದ ವಿಚಾರದಲ್ಲಾಗಿರ್ಬೋದು, ಜೊತೆಗೆ ಪಂಚಾಯತ್ ರಾಜ್ ವ್ಯವಸ್ಥೆನ ಬಲಪಡಿಸೋ ನಿಟ್ಟಿನಲ್ಲಿ ಅವ್ರು ಕೈಗೊಂಡಂಥ ಕ್ರಮಗಳಾಗಿರ್ಬೋದು. ಸೊ ಒಂದೆರಡಲ್ಲ, ಜೊತೆಗೆ ಅನ್ನೋದು ಸಚಿವ ಸಂಪುಟದಲ್ಲಿದ್ದಂಥ ಸಹೋದ್ಯೋಗಿಗಳು ಕೂಡ ಅಷ್ಟನ್ನೇ, ಅವ್ರಿಗೂ ಕೂಡ ಸಂಪೂರ್ಣ ಸ್ವಾತಂತ್ರ್ಯ ಇತ್ತು. ಸೊ ಈ ಸಂದರ್ಭದಲ್ಲಿ ಹೀಗಾಗಿ ಏನು ಅಂದರೆ, ಹೆಗಡೆ ಇವತ್ತಿಗೂ ಕೂಡ ಪ್ರಸ್ತುತ ಅನ್ನೋದು ಇಂಥ ವಿಚಾರಗಳಿಂದ ಅಂತ. ಒಂದು ಒಳ್ಳೆಯ ಕೆಲಸ ಯಾರಾದರೂ ಮಾಡ್ತಾ ಇದ್ದರೆ ಅದಕ್ಕೆ ಸಂಪೂರ್ಣವಾದಂಥ ಬೆಂಬಲ ಕೊಡ್ತಾ ಇದ್ರು. ಯಾವುದಕ್ಕೂ ತಡೆ ಹಿಡಿತಾ ಇರಲಿಲ್ಲ. ಅದು ಒಳ್ಳೆಯ ಕೆಲಸ ಅಂತ ಕಂಡ್ರೆ ನೀವು ಮಾಡಿ, ನಾನು ಬೆಂಬಲ ಕೊಡ್ತೇನೆ, ನನ್ನಿಂದಲೇ ಆಗಬೇಕು ಅನ್ನೋವಂಥದ್ದು ಅದೇನಿರಲಿಲ್ಲ. ನನ್ನ ಅನುಭವದಲ್ಲೇ ಒಂದು 2-3 ಕೆಲಸಗಳಲ್ಲಿ ನನ್ನ ಅನುಭವ ಕಂಡೆ. ಒಂದು, ನಾನು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವನಾಗಿದ್ದೆ ಅವರ ಒಂದು ಕ್ಯಾಬಿನೆಟ್ನಲ್ಲಿ 1987-88. ಅವಾಗ ಅನೇಕ ಕೆಲಸಗಳನ್ನು ನಾನೇ ಮೊದಲು ಮಾಡಿ ನಂತರ ಹೇಳ್ತಾ ಇದ್ದೆ ಅವರಿಗೆ, ಸರ್ ಈ ರೀತಿ ಮಾಡಿದ್ದೇನೆ ನೋಡಿ, ಈ ಕೆಲಸ ಹೌದು ಒಳ್ಳೆ ಕೆಲಸ, ನೀವು ಮಾಡಿ, ಗೋ ಹೆಡ್ ಅಂತ ಹೇಳ್ತಾ ಇದ್ರು. ಆಮೇಲೆ ಒಂದು ಆಶ್ಚರ್ಯ ಆಗ್ಬೋದು, ಯಾವುದಾದ್ರು ಅರ್ಹತೆ ಆಧಾರದ ಮೇಲೆ ಯಾವುದೇ ಒಂದು ತೀರ್ಮಾನ ತೆಗೆದುಕೊಳ್ಳಿ, ಅದರಲ್ಲಿ ಅರ್ಹತೆ ಇದೆ, ಮೆರಿಟ್ ಇದೆ ಅಂತ ಗೊತ್ತಾದ ತಕ್ಷಣ ಮೊದಲು ಮಾಡಲಿಕ್ಕೆ ಕೆಲಸ, ನಂತರ ಕ್ಯಾಬಿನೆಟ್ ಇರ್ತೇನೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಅಂದರೆ ಅರ್ಥ, ಅವರ ದೃಷ್ಟಿಯಲ್ಲಿ ಅರ್ಹತೆಗೆ ಅಂದರೆ ಮೆರಿಟ್ಗೆ ಅತ್ಯುತ್ತಮವಾದಂಥ ಒಂದು ಪುರಸ್ಕಾರ ಅವರಲ್ಲಿತ್ತು. ಇದನ್ನು ನಾನು ಕಂಡಿದ್ದೇನೆ. ಮತ್ತು ರಾಜ್ಯಕ್ಕೆ ಒಳ್ಳೆಯದು ಯಾವುದಾದ್ರು ಮಾಡಬೇಕು ಅಂತ ಇದ್ದರೆ, ಅಂಥ ಕೆಲಸಗಳು ತೆಗೆದುಕೊಂಡು ಹೋದರೆ ಮೊದಲು ನೀವು ಮಾಡಿರಿ, ಆಮೇಲೆ ಕ್ಯಾಬಿನೆಟ್ ತರೋಣ ಅಂತ ಹೇಳ್ತಾರೆ. ಈಗ ಎಷ್ಟೋ ಜನ ಕೇಂದ್ರ ಸರ್ಕಾರದ
ಯೋಜನೆಗಳು ಜಾರಿ ಆಗ್ತಾ ಇಲ್ಲ, ಹಣ ತೆಗೆದುಕೊಳ್ಳೋಕ್ಕಾಗ್ತಾ ಇಲ್ಲ, ನಾವು ಹಣ ಲ್ಯಾಪ್ಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರಲ್ಲ. ಕಾರಣ ಏನು ಅಂತಂದರೆ ಆ ಸಂಬಂಧಪಟ್ಟ ಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿ ಅಲ್ಲಿದ್ದಂಥ ಯೋಜನೆಗಳನ್ನು ತರಿಸ್ಕೊಳ್ತಕ್ಕಂಥದ್ದು ಆಯಾ ಖಾತೆಯ ಮಂತ್ರಿಗಳು. ಒಂದು ಉದಾಹರಣೆ, 88ರಲ್ಲಿ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್ ಅಂತ ರಾಜೀವ್ ಗಾಂಧಿಯವರು ಒಂದು ಕಾರ್ಯಕ್ರಮ ತಂದರು. ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಹೊಸ ಯೋಜನೆಗಳು ತಂದರು. ಆವಾಗ ಅದು ಆಪರೇಷನ್ ಬ್ಲ್ಯಾಕ್ ಬೋರ್ಡು, ವೊಕೇಶನಲ್ ಟ್ರೈನಿಂಗು ಮತ್ತು ಡಯಟ್ ಅಂತ, ಅಂದರೆ ಡಿಸ್ಟ್ರಿಕ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟ್ರೈನಿಂಗ್, ಎಜುಕೇಷನಲ್ ಟ್ರೈನಿಂಗ್ ಅಂತ ಪ್ರತಿಯೊಂದು ಜಿಲ್ಲೆಗಳಿಗೂ ಒಂದೊಂದು ಇದು. ಅದು ಕಾಲ ಮುಗಿತಾಯಿತು, ಅಂತ್ಯಕ್ಕೆ ಬರ್ತಾಯಿತ್ತು. ಅವಾಗೇನಾಯಿತು, ನಮಗೆ ಇದು ಇಷ್ಟು ದಿನದ ಒಳಗಾಗಿ ಆ ಒಂದು ಯೋಜನೆಯನ್ನು ಮಂಜೂರಾತಿ ಮಾಡಿಸ್ಕೊಳ್ಳದೇ ಇದ್ದರೆ ಲ್ಯಾಪ್ಸ್ ಆಗುತ್ತೆ, ಕರ್ನಾಟಕ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಸಿಗೋದಿಲ್ಲ ಅಂತ ಬಂತು. ಆವಾಗ ನಾನೇನು ಮಾಡಿದೆ, ಆ ಸಂದರ್ಭದಲ್ಲಿ ದೆಹಲಿಗೆ ಹೋಗಿದ್ದೆ. ಇದು ವಿಚಾರ ಗೊತ್ತಾಯಿತು. ತಕ್ಷಣ ಅಂಡರ್ ಸೆಕ್ರೆಟರಿನ ಅಲ್ಲಿಗೆ ಕರೆಸ್ಕೊಂಡೆ, ದೆಹಲಿಗೆ. ಫೈಲ್ ತೆಗೆದುಕೊಂಡು ಬನ್ನಿ ಅಂತೇಳಿ. ಫೈಲ್ ತೆಗೆದುಕೊಂಡು ಬನ್ನಿ ಅಂತ ಹೇಳಿದ ತಕ್ಷಣ ಸೀಲು ಫೈಲು ಎಲ್ಲ ಅಲ್ಲೇ ತೆಗೆದುಕೊಂಡು ಬಂದರು. ಆವಾಗ ನಾನು ಅಲ್ಲೇ ಪ್ರಸ್ತಾವನೆ ಸಲ್ಲಿಸಿ ಅಲ್ಲೇ ನಾನೇ ಫೈಲ್ ಮೇಲೆ ಆರ್ಡರ್ಸ್ ಮಾಡಿ, ಅಂಡರ್ ಸೆಕ್ರೆಟರಿ ತಾನೇ ಆರ್ಡರ್ ಮಾಡೋದು, ಅವಾಗ ಅಲ್ಲೇ ಆರ್ಡರ್ಸ್ ಮಾಡಿಸಿ ಕೇಂದ್ರ ಸರ್ಕಾರಕ್ಕೆ ಕೊಟ್ಟೆ ಅಲ್ಲೇ. ಅದು ಕೊನೆ ದಿನ. ಆವಾಗ ಹೆಗ್ಡೆ ಅವ್ರಿಗೆ ಹೇಳಿದೆ, ಈ ರೀತಿ ಮಾಡ್ತಾ ಇದ್ದೇನೆ ಸರ್, ಈ ರೀತಿ ಇಂಥ ಒಂದು ಸಂದರ್ಭ ಅಂತೇಳಿ. ಆವಾಗ ಗೋ ಹೆಡ್ ಅಂತ ಹೇಳಿದೆ. ಅದರಿಂದ ಇವತ್ತು ರಾಜ್ಯದಲ್ಲಿ ಡಯಟ್ ಬಂದಿದೆ. ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಒಂದೊಂದು ಟೀಚರ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ DDPI ನೇತೃತ್ವದಲ್ಲಿ ಆಪರೇಷನ್ ಬ್ಲ್ಯಾಕ್ ಬೋರ್ಡ್ ಬಂತು. ಮತ್ತು ಇವತ್ತು ವೊಕೇಶನಲ್ ಕೋರ್ಸ್ ಏನಿದೆ ಎಲ್ಲ ಜಿಲ್ಲೆಗಳಿಗೆ ಮತ್ತು ಕಾಲೇಜುಗಳಿಗೆ ವೃತ್ತಿಪರ ಶಿಕ್ಷಣ ಕೇಂದ್ರಗಳಿದೆ, ಅದು ಇವತ್ತು ಬಂತು. ಆ 3ರಿಂದ ಆವಾಗ ನಂತರ ಅದು ರ್ಯಾಟಿಫೈ ಮಾಡಿಸ್ತೆ ಕ್ಯಾಬಿನೆಟ್ನಲ್ಲಿ. ಇಲ್ಲದೆ ಆ ಯೋಜನೆಗಳೇ ಬರ್ತಾ ಇರಲಿಲ್ಲ. ಹೇಳ್ತಾ ಇದ್ದಾರೆ, ಕರ್ನಾಟಕ ಬಿಟ್ಟರೆ ಬೇರೆ ಯಾವುದೇ ರಾಜ್ಯದಲ್ಲೂ ಈ ಯೋಜನೆಗಳು ಜಾರಿ ತರೋಕ್ಕಾಗಲ್ಲ. ಯಾಕಂದರೆ ಆ ಸಂಬಂಧಪಟ್ಟ ಮಂತ್ರಿಗಳು ಆ ರಾಜ್ಯ ಸರ್ಕಾರದವರು ಪ್ರಸ್ತಾವನೆ ಸಲ್ಲಿಸ್ತಿಲ್ಲ. ನಮ್ಮದು ಒಂದೇ ಸರ್ಕಾರ ಇವತ್ತು ಡಯಟನ್ನು ಪ್ರಸ್ತಾವನೆ ಮಾಡಿದಂಥ ಅಂಥ ಸಂದರ್ಭದಲ್ಲಿ ಅಂದರೆ ಎಷ್ಟರ ಮಟ್ಟಿಗೆ ಪುರಸ್ಕಾರ ಕೊಡ್ತಾ ಇದ್ದಾರೆ ಒಳ್ಳೆ ಬೆಳವಣಿಗೆ ಅಭಿವೃದ್ಧಿ ಕೆಲಸಗಳಿಗೆ ಅನ್ನೋದು ಇದೊಂದು ನಿದರ್ಶನ. ಸೊ ಭಾಳ ಅದ್ಭುತವಾಗಿ ಹೇಳಿದ್ರೆ, ಇನ್ನೂ ನಿಮ್ಮ ನೆನಪಿನ ಬುತ್ತಿನ ಇನ್ನೂ ಹೆಚ್ಚೆಚ್ಚು ಬಿಚ್ಚಬೇಕು ನೀವು. ನಮ್ಮ ಪ್ರಾರ್ಥನೆ ಅದು ಇರುವಂಥ ಕಡಿಮೆ ಅವಧಿನಲ್ಲಿ. ರಾಯರೇ, ತಾವೇನು ಹೇಳ್ತೀರಿ? ನನಗೆ ರಾಮಕೃಷ್ಣ ಹೆಗಡೆ ಅವರು ಒಬ್ಬ ರಾಜಕೀಯ ವ್ಯಕ್ತಿಯ ಅನ್ನೋದಕ್ಕಿಂತ ಒಂದು ದೇಶದ ಜನಪರ ಕಾಳಜಿ ಇಟ್ಕೊಂಡಂಥ ಒಂದು ಮುತ್ಸದ್ದಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ಅವರಿಗೆ ನಾನು ನೋಡಿದಂಗೆ ಈ ಭ್ರಷ್ಟಾಚಾರದ ಬಗ್ಗೆ ಬಹುಶಃ ದೇಶದಲ್ಲಿ ಬಹಳಷ್ಟು ಥಿಂಕ್ ಮಾಡಿ ಯೋಚನೆ ಮಾಡಿ ನಿರ್ಧಾರ ತಗೊಂಡವರು ಇದ್ದರೆ ಅವರೊಬ್ಬರೇ. ಲೋಕಾಯುಕ್ತ ಮಾಡಿದವರು ಅವರು ಎಲ್ರಿಗೂ ಗೊತ್ತಿದೆ. ಅದಕ್ಕಿಂತ ಹೆಚ್ಚಾಗಿ ನನಗೆ ಗೊತ್ತಿದೆ, ಅವರು ಈ ಎಲ್ಲ ನಮ್ಮ ಭ್ರಷ್ಟಾಚಾರದ ಸಮಸ್ಯೆಗೆ ನಮ್ಮ ಒಂದು ಚುನಾವಣಾ ವ್ಯವಸ್ಥೆಯ ನೀತಿಯ ಕಾರಣ ಅಂತ ಹೇಳಿಬಿಟ್ಟು ಅವ್ರಿಗೆ ಗೊತ್ತಿತ್ತು. ಅವರು ಏನು ಹೇಳ್ತಿದ್ರು ಅಂತ ಹೇಳಿದರೆ, ನೋಡಿ, ಭಾರತದ ಪ್ರಜಾಪ್ರಭುತ್ವ ಯಾವ ರೀತಿ ಇದೆ ಅಂತ ಹೇಳಿದರೆ, ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಕೂಡ ಅವನಲ್ಲಿ ಇಲೆಕ್ಟ್ ಆಗಬೇಕಾದ್ರೆ ಅವನ ಏರಿಯಾದಲ್ಲಿರುವಂಥ ತನ್ನ ಜಾತಿಯವರು ಎಷ್ಟು, ಆ ತನ್ನ ಜಾತಿಯಿಂದ ಎಷ್ಟು ನಂಗೆ ಓಟ್ ಸಿಗ್ಬೋದು, ಬೇರೆಯವರ ಜಾತಿ ಓಟ್ ತಗೊಳ್ಳಿಕ್ಕೆ ನಾನೇನು ಮಾಡಬೇಕು, ಈ ಥರ ಜಾತಿ ಲೆಕ್ಕಾಚಾರ ಹಾಕ್ಕೊಂಡು ಆ ಜಾತಿ ಲೆಕ್ಕಾಚಾರದ ಆಧಾರದ ಮೇಲೆ ಗೆದ್ದು ಆಮೇಲೆ ಅಲ್ಲಿಂದ ಮತ್ತೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮಾಡುವಾಗ ಕೂಡ ಆ ಜಾತಿ ಲೆಕ್ಕಾಚಾರದ ಮೇಲೇ ಆಗುತ್ತೆ. ಅವರದ್ದು ಒಂದೇ ಒಂದು ಇದಿತ್ತು, ನಮಗೆಲ್ಲ ಭಾಳ ಕಷ್ಟ ಆಗಿತ್ತು ಆ ನಿರ್ಧಾರ. ಯಾವುದು ಅಂತ ಹೇಳಿದರೆ, ಅಮೇರಿಕನ್ ಟೈಪ್ ಒಂದು ಪಕ್ಷ ಏನೋ ಪ್ರಜಾಪ್ರಭುತ್ವ ಇದೆ, ಅಧ್ಯಕ್ಷೀಯ ಮಾದರಿ ಆಡಳಿತ, ಅದು ಇಂಡಿಯಾಕ್ಕೆ ಸೂಟಬಲ್ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಿದ್ರು. ಅದ್ರ ಬಗ್ಗೆ 2-3 ಸೆಮಿನಾರ್ ಕೂಡ ಅವ್ರು ಮಾಡಿದರು. ಅವರಿಗೆ ನಮಗಿದು ಯಾಕೆ ಕಷ್ಟ ಆಯ್ತು ಅಂದರೆ, ನಾನು ಎಮರ್ಜೆನ್ಸಿಯಲ್ಲಿ ಜೈಲಿನಲ್ಲಿದ್ದೆ. ಆ ಜೈಲಿನಲ್ಲಿರುವಾಗ ಇಂದಿರಾ ಗಾಂಧಿ ಫಸ್ಟ್ ಇದನ್ನು ಹೇಳಿದ್ದು, ಯಾವುದು ಅಧ್ಯಕ್ಷೀಯ ಮಾದರಿ ಆಡಳಿತ ಬರಬೇಕು ಅಂತ. ಆವಾಗ ಎಲ್ಲ ಜೈಲಿನಲ್ಲಿದ್ದವರು ಎಲ್ಲ ಮೀಸಾ ಕೈದಿ ಡೆಟಿನ್ಯೂಸ್ ಎಲ್ಲ ಏನು ಮಾಡಿದರು ಅಂದರೆ, ಬಹುಶಃ ಇಂದಿರಾ ಗಾಂಧಿ ಇದು ತಪ್ಪು ಮಾಡ್ತಾ ಇದ್ದಾರೆ, ಅವಳು ಅಧ್ಯಕ್ಷ ಆಗಿಬಿಟ್ಟು ಸಂಜಯ್ ಗಾಂಧಿಗೆ ಪ್ರೈಮ್ ಮಿನಿಸ್ಟರ್ ಮಾಡಬೇಕು ಅಂತ ಇದ್ದಾರೆ ಅನ್ನೋ ಲೆಕ್ಕದಲ್ಲಿದ್ದರು. ನಾವು ಅದೇ ಥಿಂಕಿಂಗಲ್ಲಿತ್ತು. ಒಂದು ಸರಿ ನಾನು ಪ್ರೈವೇಟಾಗಿ ಹೆಗ್ಡೆಯವ್ರಿಗೆ ಕೇಳಿಬಿಟ್ಟೆ, ಏನು ಸರ್, ನಾವು ಅದರ ವಿರುದ್ಧ ಮಾಡಿದೆವು, ನಾವು ಎಮರ್ಜೆನ್ಸಿಯಲ್ಲಿ ಜೈಲಿನಲ್ಲಿದ್ದೆವರು, ನೀವೀಗ ಅದನ್ನು ಹೇಳ್ತೀರಲ್ಲ, ಇದು ಹೇಗೆ ಸಾಧ್ಯ ಅಂತ. ಆಗ ಅವರು ಒಂದು ಮಾತು ಹೇಳಿದರು, ನೋಡಿ, ಇಂದಿರಾ ಗಾಂಧಿಗೆ ಅಷ್ಟು ಅನುಭವದ ಮೇಲೆ ಅವರು ಆ ನಿರ್ಧಾರಕ್ಕೆ ಬಂದಿದ್ದಾರೆ. ನನಗೂ ಕೂಡ ಅನಿಸ್ತಾ ಇದೆ, ಇದು ಏನಾಗಬೇಕಂದ್ರೆ ಇಡೀ ಗ್ರಾಮದಲ್ಲಿ ಎಲ್ಲ ಜನ ಸೇರಿ ಒಬ್ಬ ಅಧ್ಯಕ್ಷನನ್ನು ಇಲೆಕ್ಟ್ ಮಾಡಬೇಕು. ಆವಾಗ ಅವನು ಜಾತಿ ನೋಡಲಿಕ್ಕಾಗಲ್ಲ, ಏರಿಯಾ ನೋಡೋಕ್ಕಾಗಲ್ಲ. ಅವನು ಡೆವಲಪ್ಮೆಂಟ್ ಮಾಡುವಂಥ ವಿಷಯದಲ್ಲಿ ಕೂಡ ಎಲ್ಲರನ್ನೂ ಇದು ಮಾಡಬೇಕು. ಆಮೇಲೆ ಎಲ್ಲ ಜನರ ಮೆಜಾರಿಟಿ ತೀರ್ಮಾನದವ ಮಾತ್ರ ಅಲ್ಲಿ ಅಧ್ಯಕ್ಷ ಆಗ್ತಾನೆ. ಅಂಥ ವ್ಯವಸ್ಥೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆಗಬೇಕು, ತಾಲೂಕಿನಲ್ಲಿ ಆಗಬೇಕು. ಒಬ್ಬ ಚೀಫ್ ಮಿನಿಸ್ಟ್ರು ಕೂಡ ಇಡೀ ಸ್ಟೇಟಿಂದ ಇಲೆಕ್ಟ್ ಆದರೆ ಅದರಿಂದ ಬಹಳಷ್ಟು ಈ ಭ್ರಷ್ಟಾಚಾರ ನಿಂತು ಹೋಗುತ್ತೆ ಅಂತೇಳ್ಬಿಟ್ಟು ಅವ್ರ ಅಭಿಪ್ರಾಯ ಇತ್ತು. ಓಕೆ ಓಕೆ ಓಕೆ
ಅಂದರೆ ಮತ್ತಷ್ಟು ನಿಮ್ಮ ಜೊತೆ ನಾನು ಚರ್ಚೆ ಮಾಡ್ತೀನಿ. ಸೋಮಶೇಖರ್ ಮತ್ತು ಶ್ರೀಪತಿ ರಾವ್ ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ದಾರೆ. ಪ್ರೊಫೆಸರ್ BK ಚಂದ್ರಶೇಖರ್ ಕೂಡ ನಮ್ಮ ಜೊತೆಗೆ ಈಗ ಜಾಯ್ನ್ ಆಗಿದ್ದಾರೆ. ಅವ್ರ ಜೊತೆಗೂ ಕೂಡ ಮಾತಾಡೋಣ. ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ.